ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ನಾವು ನಡೆಸಿರ್ತಕ್ಕಂಥ ಈ ಅಕ್ರಮದ ಬಗ್ಗೆ ನಮ್ಮ ತಕರಾರು, ನಮ್ಮ ಹೋರಾಟ ಅಂತಕ್ಕಂಥದ್ದನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ಜನಾಂಗದ ನಾಯಕರು, ಅವರು 2 ಬಾರಿ ಮುಖ್ಯಮಂತ್ರಿ ಆದರು ಅಂತ ಹೇಳಿ ಅಸೂಯೆ ಪಟ್ಟು ಹೊಟ್ಟೆವರಿಯಿಂದ ಇದೆಲ್ಲ ನಡೀತಿದೆ ಅಂತ ಹೇಳ್ತಾರೆ. ನೀವು ಇನ್ನೂ 1 ವರ್ಷ ಆಗಿ ಮುಖ್ಯಮಂತ್ರಿ, ಇನ್ನೂ 1 ಬಾರಿ ಮುಖ್ಯಮಂತ್ರಿ ಆಗಿ ನಮ್ಗೇನು ಅಧ್ಯಕ್ಷರಿ, ನೀವು ಮುಖ್ಯಮಂತ್ರಿ ಆಗಿರೋದು ಒಂದು ಸಮಾಜಕ್ಕಲ್ಲ, ಕೇವಲ ಹಿಂದುಳಿದ ಸಮಾಜಕ್ಕಲ್ಲ ನೀವು ಮುಖ್ಯಮಂತ್ರಿ. ಈ ರಾಜ್ಯದ 6.5 ಕೋಟಿ ಜನತೆಗೆ ನೀವು ಮುಖ್ಯಮಂತ್ರಿ ಅನ್ನೋದನ್ನ ಮರಿಬಾರದು. ಮುಖ್ಯಮಂತ್ರಿಗಳು ನೀವು ರಕ್ಷಣೆ ಮಾಡಬೇಕಾಗಿರೋದು ಈ ರಾಜ್ಯದ 6.5 ಕೋಟಿ ಜನತೆಯನ್ನ. ಇವತ್ತು ನೀವು ಕೆಲಸ ಮಾಡಬೇಕಾಗಿರೋದು 6.5 ಕೋಟಿ ಜನತೆಯ ಪರವಾಗಿ ಕೆಲಸ ಮಾಡಬೇಕು. ಯಾವೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಪರಿಶಿಷ್ಟ ವರ್ಗಗಳಿಗೆ ನಿಮಿಸಲಾದಂತ ಹಣವನ್ನ ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಲಿಕ್ಕೆ, ಆ ಕುಟುಂಬಗಳ ಸ್ವಾಭಿಮಾನದಿಂದ ಬದುಕತಕ್ಕಂಥ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿದ್ದ ಹಣವನ್ನ ಇವತ್ತು ಲೂಟಿಯಾಗಿದೆ, ಚಾರ್ಜ್ ಶೀಟ್ ಆಗ್ತಿದೆ. ಯಾರು ಅದರಲ್ಲಿ ಭಾಗಿಗಳಿದ್ದಾರೆ ಅವರಿಗೆ ರಕ್ಷಣೆ ಕೊಟ್ಟು ಯಾವ 2-3 ಜನ ಅಧಿಕಾರಿಗಳ ಮೇಲೆ ಚಾರ್ಜ್ ಶೀಟ್ ಹಾಕಿ SITಯ ತನಿಖೆಯ ವರದಿಯನ್ನು ಕೊಟ್ಟಿದ್ದೇವೆ. ಇದರ ವಿರುದ್ಧ ಜನತೆಯನ್ನು ಜಾಗೃತಿಗೊಳಿಸಲಿಕ್ಕೆ ಇವತ್ತು ನಾವು ಹೊರಟಿದ್ದೇವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಬಂಧುಗಳಿಗೆ ಮನವಿ ಮಾಡ್ತೇನೆ, ಯಾವ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಈ ದೇಶದ ಜನತೆಯಲ್ಲಿ ಒಂದು ರೀತಿಯ ಆತಂಕಗಳು, ಅಪನಂಬಿಕೆಯನ್ನು ಮೂಡಿಸುವ ರಾಜಕಾರಣವನ್ನು ಮಾಡಿದಂತ ಈ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟರ ವರ್ಗಕ್ಕೆ, ಪರಿಶಿಷ್ಟ ಅವರಿಗೆ ಮೀಸಲಾಗಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತಂದಿದ್ದೀರಿ ಅಂತಕ್ಕಂಥದ್ದನ್ನ ಇವತ್ತು ಪರಿಶಿಷ್ಟ ಪಂಗಡಗಳ ನನ್ನ ಬಂಧುಗಳಿಗೆ ಇವತ್ತು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇಂಥ ಸರ್ಕಾರವನ್ನು ಬೆಂಬಲಿಸ್ತೀರಾ, ಇದರ ವಿರುದ್ಧ ನಾವು ಬೆಂಗಳೂರಿನಿಂದ ಮೈಸೂರು ಚಲೋ ಯಾತ್ರೆಯನ್ನು ಮಾಡಿದ್ರೆ ಜನಾಂದೋಲನವನ್ನು ಮಾಡ್ತಾ ಇದ್ದೇವೆ. ಜನಾಂದೋಲನದ ಮುಖಾಂತರ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ಮಾಡ್ತಾ ಇದ್ದೀರಿ. ಯಾರು ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ. ಇವತ್ತು ನಿಮಗೆ ಅಧಿಕಾರ ಕೊಟ್ಟಿರೋದು ಈ ರಾಜ್ಯದ ಜನತೆ. ರಾಜ್ಯವನ್ನು ಆಡಿ ರಾಜ್ಯದ ಬಡವರ ಪರವಾಗಿ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂತಹ ಕೆಲಸವನ್ನು ಮಾಡಿ ಎಂದಿದ್ದಾರೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಹಣ ಲೂಟಿ ಮಾಡ್ತಾ ಇದ್ದೀರಿ. ವಿರೋಧ ಪಕ್ಷವಾಗಿ ನಮ್ಮನ್ನ ಕೂರಿಸಿದ್ದಾರೆ. ನಿಮ್ಮ ಅಕ್ರಮಗಳನ್ನ ಪ್ರಶ್ನೆ ಮಾಡಲಿಕ್ಕೆ ನಮ್ಮನ್ನ ಈ ನಾಡಿನ ಜನತೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲೇನಾಗಿದೆ, ಪ್ರಶ್ನೆ ನಮ್ಮನ್ನ ಆಡಳಿತ ಪಕ್ಷ ಕೇಳ್ತಾ ಇದೆ. ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಈ ರೀತಿಯ ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ 75 ವರ್ಷಗಳ ನಂತರ ಇದೇ ಪ್ರಥಮ ಬಾರಿಗೆ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಆಡಿದ್ದಾರೆ ಈ ಕಾಂಗ್ರೆಸ್ ನಾಯಕರು. ನನಗೆ ಇತ್ತೀಚೆಗೆ ಮೊನ್ನೆ ಒಂದು ಮಂಡ್ಯ ಜಿಲ್ಲೆಯ ಒಬ್ಬರು 70-75 ವರ್ಷದ ತಾಯಿ ಫೋನ್ ಮಾಡಿದ್ದಾರೆ. ಯಾಕಪ್ಪ ನೀನು ಈ ಕಳಕಾದ್ರ ಬಗ್ಗೆ ನೀನು ಮಾತಾಡ್ತೀಯ, ಕೊಟ್ಟೆ ಮೇಲೆ ಕಲ್ಯಾಕೆ ಎಸಿತೀಯ, ನಾವಿದ್ದೀವಿ ಆ ಕೊಟ್ಟೆ ಕ್ಲೀನ್ ಮಾಡೋದಕ್ಕೆ, ನಿನ್ ಪಾಡು ನಿನ್ ಕೆಲಸ ಮಾಡ್ಕೊಂಡಿರಪ್ಪ, ಇವ್ರು ಸವಾಸ್ ಬೇಡ ನಿನ್ಗೆ. ಇದನ್ನ ತಾಯಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ಈ ಕೊಟ್ಟೆಗಳ ಬಗ್ಗೆ ಮಾತಾಡಬೇಡ ಅಂತ. ಆದ್ರೆ ಏನ್ ಮಾಡೋದು, ಮಾತಾಡಿದ್ರೆ ಮೌನವಾಗಿದ್ರು ಕಷ್ಟ. ಅದೇನು ನಿನ್ನೆ ಮಂಡ್ಯದಲ್ಲಿ ಎಲ್ಲೋ ಹಳೆ ವಿಡಿಯೋ ಪ್ಲೇ ಮಾಡೋರು. ನಾನು ಅದಕ್ಕೆ ಹೇಳಿದ್ದು ಸಿಡಿ ಶಿವು ಅಂತ. ವಿಡಿಯೋ ಪ್ಲೇ ಮಾಡೋದು ಎಕ್ಸ್ಪರ್ಟ್. ಆ ಹುಟ್ಟು ಚಾಳಿ, ಆ ಹುಟ್ಟಿನ ಚಾಳಿ ಎಲ್ಲಾದ್ರೂ ಹೋಗ್ತಾರ? ಅದು ಈ ನಾಡಿನ ಜನತೆ ಮುಂದೆ ಹೇಳಿದ್ರು, ನನ್ನ ಮಂಡ್ಯ ಜಿಲ್ಲೆ ಜನತೆ ಮುಂದೆ ಹೇಳಿದ್ರು. ಕುಮಾರಸ್ವಾಮಿ ಒಂದ್ಸಲ ಮುಖ್ಯಮಂತ್ರಿ ಆಗಿದ್ದಾನೆ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆದ್ರು, ದೇವೇಗೌಡರು ಮುಖ್ಯಮಂತ್ರಿ ಆದ್ರು. ನನಗೂ ಒಂದು ಅವಕಾಶ ಕೊಡ್ರಪ್ಪ, ನನಗೂ ಪೇಪರ್ ಪೆನ್ನು ಸೈನ್ ಕೊಡಾಕೋದಕ್ಕೆ ಪೇಪರ್ ಪೆನ್ನು ಕೊಡಿ ಅಂತ ಕೇಳಿದ್ರು. ಪೇಪರ್ ಪೆನ್ನು ಕೊಟ್ರಿ ನಾಡಿನ ಜನತೆ ಅವರಿಗೆ. ನೀರಾವರಿ ಮಂತ್ರಿಗಳಿದ್ದಾರೆ, ಅವೆಂತ ವಿಡಿಯೋಗಳಿಗೆ ಆಮೇಲೆ ಉತ್ತರ ಕೊಡೋದ.
ಇನ್ನೂ ಸಮಯ ಇದೆ. ಆ ವಿಡಿಯೋದಲ್ಲಿ ನಾವು ಮಾತಾಡಿರೋದು ಹೇಳೋವಂತಲ್ಲ. ನಿಮ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಗ್ಗೆ ಏನೇನು ಮಾತಾಡಿದ್ರು ಅನ್ನೋ ಸ್ವಲ್ಪ ತೆಗೀರಿ ಒಂದ್ಸಲ, ರಿವೈಂಡ್ ಮಾಡಿ. ಸೋನಿಯಾ ಗಾಂಧಿ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ, ನಮ್ಮಲ್ಲಿದ್ದಾಗ ಅವರೇನ್ ಮಾತಾಡಿದ್ರು ಅದೊಂದು ಸ್ವಲ್ಪ ರಿವೈಂಡ್ ಮಾಡಿ ಜನಕ್ಕೆ ಹಾಕ್ಸೋದಲ್ವಾ? ಬರೀ ನಮ್ದು ಯಾಕೆ ಆಗ್ತೀರಿ? ರಾಜಕೀಯದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಲವಾರು ಬಾರಿ ಒಂದೊಂದು ರೀತಿಯ ಕೆಲವು ಸರ್ಕಾರಗಳ ಭದ್ರತೆಯ ಹಿನ್ನೆಲೆಯಲ್ಲಿ ಅತಂತ್ರ ಪರಿಸ್ಥಿತಿಗಳಲ್ಲಿ ಕೆಲವು ತೀರ್ಮಾನಗಳಾಗ್ತವೆ. ಆ ತೀರ್ಮಾನಗಳಲ್ಲಿ ಆದಂತದ್ದನ್ನೇ ಇವತ್ತು ನೀವೇನ್ ಹೇಳ್ತೀರಿ? ಇವತ್ತು ನನ್ನ ಬಗ್ಗೆ ಏನ್ ಚರ್ಚೆ ಮಾಡ್ತೀರಿ?